ನಮಸ್ಕಾರ ಸ್ನೇಹಿತರೆ, ಉದ್ಯೋಗ ವಿಷಯ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ RRBಯಿಂದ ಹೊಸದಾಗಿ ಪ್ರಕಟವಾಗಿರುವ 311 ಜೂನಿಯರ್ ಟ್ರಾನ್ಸ್ಲೇಟರ್ ಹುದ್ದೆಗಳ ನೇಮಕಾತಿ 2025 ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. RRB ನೇಮಕಾತಿ 2025 311 ಜೂನಿಯರ್ ಟ್ರಾನ್ಸ್ಲೇಟರ್ ಹುದ್ದೆಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಸಂಸ್ಥೆಯು ಡಿಸೆಂಬರ್ 2025 ಅಧಿಕೃತ ಅಧಿಸೂಚನೆಯ ಮೂಲಕ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಜೂನಿಯರ್ ಟ್ರಾನ್ಸ್ಲೇಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಿದೆ. ಭಾರತಾದ್ಯಂತ ಕೇಂದ್ರ ಸರ್ಕಾರಿ ಉದ್ಯೋಗವನ್ನು ಯಾರ್ಯಾರು ಹುಡುಕುತ್ತಿದ್ದೀರೋ ಈ ಅವಕಾಶವನ್ನು ಬಳಸಿಕೊಳ್ಳಿ. ಆಸಕ್ತ ಅಭ್ಯರ್ಥಿಗಳು 29 ಜನವರಿ 2026 ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. RRB ವೇಕೆನ್ಸಿ ನೋಟಿಫಿಕೇಶನಲ್ಲಿ ಏನೇನಿದೆ ಅಂತ ನೋಡೋಣ. ನಂಬರ್ ಆಫ್ ಪೋಸ್ಟು 311. ಜಾಬ್ ಲೊಕೇಶನ್ ಏನಿದೆ ಆಲ್ ಓವರ್ ಇಂಡಿಯಾ. ಪೋಸ್ಟ್ ನೇಮ್ ಜೂನಿಯರ್ ಟ್ರಾನ್ಸ್ಲೇಟರ್. ಸ್ಯಾಲ್ರಿ ನೋಡಿ ಇಲ್ರಿ 19,900 44,900 ಪರ್ ಮಂತ್. ನೆಕ್ಸ್ಟ್ ನೋಡಿ ಇಲ್ಲಿ RRB ವೇಕೆನ್ಸಿ ಮತ್ತು ಏಜ್ ಲಿಮಿಟ್ ಡೀಟೇಲ್ಸನ್ನು ನೋಡೋಣ. ಪೋಸ್ಟ್ ನೇಮ್ ಏನಿದೆ ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್. ನಂಬರ್ ಆಫ್ ಪೋಸ್ಟ್ ಇರೋದು 15. ಏಜ್ ಲಿಮಿಟ್ ನೋಡಿ ಇದರಲ್ಲಿ 18ರಿಂದ 33 ವಯಸ್ಸಿನ ಒಳಗಡೆ ಇರಬೇಕು. ಲ್ಯಾಬ್ ಅಸಿಸ್ಟೆಂಟ್ 39. ಇಲ್ಲಿ ಕೂಡ ಏಜ್ ಲಿಮಿಟು 18 ವಯಸ್ಸಿಂದ 30 ಒಳಗಾಗಿ ಇರಬೇಕು. ಚೀಫ್ ಲಾ ಅಸಿಸ್ಟೆಂಟ್ ಪೋಸ್ಟ್ಗೆ ಎಷ್ಟು ನಂಬರ್ ಆಫ್ ಪೋಸ್ಟ್ ಇದೆ ಅಂದರೆ 22 ಇದೆ. ಇಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 40 ವಯಸ್ಸಿನ ಒಳಗಡೆ ಇರಬೇಕು. ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿ 202 ಪೋಸ್ಟ್ ಇದೆ. ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ 24 ಪೋಸ್ಟ್ ಇದ್ದಾವೆ. ಇದರಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 33. ಪಬ್ಲಿಕ್ ಪ್ರೊಸಿಕ್ಯೂಟರ್ 7 ನಂಬರ್ ಆಫ್ ಪೋಸ್ಟ್ ಇರೋದು 7. ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 32. ಸೈಂಟಿಫಿಕ್ ಅಸಿಸ್ಟೆಂಟ್ ನಂಬರ್ ಆಫ್ ಪೋಸ್ಟ್ ಇರೋದು 2. ಇದರಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 35. ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ಇಲ್ಲಿ RRB ಆಫೀಸಿಯಲ್ ನೋಟಿಫಿಕೇಶನ್. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಆಸ್ ಪರ್ RRB ನಾರ್ಮ್ಸ್ ಫ್ರಾಮ್ ಎನಿ ಆಫ್ ದ ರಿಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ. ಇಲ್ಲಿ ನೋಡಿ ನಾವು ಇವಾಗ ಸ್ಯಾಲ್ರಿಯನ್ನು ನೋಡೋಣ. ಪೋಸ್ಟ್ ನೇಮ್ ಏನಿದೆ ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ ಇದೆ. ಇಲ್ರಿ ಸ್ಯಾಲ್ರಿ ಪರ್ ಮಂತ್ 35,400. ಲ್ಯಾಬ್ ಅಸಿಸ್ಟೆಂಟ್ಗೆ 19,900. ಚೀಫ್ ಲಾ ಅಸಿಸ್ಟೆಂಟ್ಗೆ 44,900. ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿ. ಆಮೇಲೆ ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ಗೆ 35,400 ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ 44,900 ಇದೆ. ಸೈಂಟಿಫಿಕ್ ಅಸಿಸ್ಟೆಂಟ್ ಟ್ರೈನಿಂಗ್ಗೆ 35,400. ಈ ರೀತಿ ಸ್ಯಾಲ್ರಿ. ಏಜ್ ರಿಲ್ಯಾಕ್ಸೇಷನ್ ನೋಡೋಣ. OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಇದೆ. SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಇದೆ. PWBD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಇದೆ. PWBD OBC ಕ್ಯಾಂಡಿಡೇಟ್ಸ್ಗೆ 13 ವರ್ಷ ಇದೆ. PWBD SC/ST ಕ್ಯಾಂಡಿಡೇಟ್ಸ್ಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಅಪ್ಲಿಕೇಶನ್ ಫೀ ಏನಿರುತ್ತೋ ಅದನ್ನು ಅಫಿಷಿಯಲ್ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರಂದರೆ ಫಸ್ಟ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಲಾಸ್ಟ್ಗೆ ಇಂಟರ್ವ್ಯೂ ಇರುತ್ತೆ. ಈ ರೀತಿ ಸೆಲೆಕ್ಷನ್ ಪ್ರೊಸೆಸ್ಸು ನಡೆಯುತ್ತೆ. ಇಲ್ಲಿ ಯಾವ ಥರ ಅಪ್ಲೈ ಮಾಡೋದಂತ ನೋಡೋಣ. ಫಸ್ಟಿಗೆ ನೀವು RRB ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಏನು ರಿಲೀಸ್ ಆಗಿದೆಯೋ ಅದನ್ನು ಒಂದ್ಸರಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಆಮೇಲೆ ನಿಮ್ಮದು ಎಲಿಜಿಬಿಲಿಟಿ ಕ್ರಿಟೇರಿಯಾ ಇದೇನಾ ಇಲ್ಲ ಅಂತ ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದು ಅಪ್ಲಿಕೇಶನ್ ಫಾರ್ಮು ಆನ್ಲೈನ್ ಮೋಡಲ್ಲಿ ಇರುತ್ತೆ. ಅಲ್ಲಿ ಕರೆಕ್ಟ್ ಇಮೇಲ್ ID ಆಗಲಿ, ಮೊಬೈಲ್ ನಂಬರ್ ಆಗಲಿ, ID ಪ್ರೂಫ್ ಆಗಲಿ, ಏಜ್ ಆಗಲಿ, ಎಜುಕೇಷನ್ ಆಗಲಿ, ರೆಸ್ಯೂಮ್, ಏನಿ ಎಕ್ಸ್ಪೀರಿಯನ್ಸ್ ಇರೋದು ನಿಮಗೆ ಅಲ್ಲಿ ಎಲಿಜಿಬಿಲಿಟಿ ಇದೆನಾ ಅಂತ ಕರೆಕ್ಟಾಗಿ ನೋಡಿಕೊಂಡು ಫಿಲ್ಲಪ್ ಮಾಡ್ತಾ ಹೋಗಿ.
ನೆಕ್ಸ್ಟ್ ನೋಡಿ RRB ಜೂನಿಯರ್ ಟ್ರಾನ್ಸ್ಲೇಟರ್ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ, ಅದನ್ನ ಮಾಡ್ತಾ ಹೋಗಿ. ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿ. ಸ್ಕ್ಯಾನ್ಡ್ ಕಾಪೀಸ್ ಎಲ್ಲ ಇರಬೇಕು, ನಿಮ್ದು ಸರ್ಟಿಫಿಕೇಟ್ ಆಗ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ರೀಸೆಂಟ್ ಸೈಜ್ ಫೋಟೋಗ್ರಾಫ್ ಆಗಿರ್ಬೋದು, ಕರೆಕ್ಟಾಗಿ ಸ್ಕ್ಯಾನ್ ಮಾಡಿರೋ ಕಾಪಿನ ಅಲ್ಲಿ ಫಿಲ್ಅಪ್ ಮಾಡ್ತಾ ಹೋಗಿ. ಅಪ್ಲಿಕೇಶನ್ ಫೀ ಏನಿದೆನೋ ಆಸ್ ಪರ್ ಯುವರ್ ಕೆಟಗರಿ ಇಫ್ ಅಪ್ಲಿಕೇಬಲ್ ಓನ್ಲಿ ಇದನ್ನ ಪೇ ಮಾಡಿ. ಅಟ್ ಲಾಸ್ಟ್ ಕ್ಲಿಕ್ ಆನ್ ದ ಸಬ್ಮಿಟ್ ಬಟನ್, ಅಲ್ಲಿ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡಿ. ಆಮೇಲೆ ಪ್ರೊಸೆಸ್ ಆಗುತ್ತೆ. ಇಂಪಾರ್ಟೆಂಟ್ಲಿ ಕ್ಯಾಪ್ಚರ್ ದ ಅಪ್ಲಿಕೇಶನ್ ನಂಬರ್ ಆರ್ ರಿಕ್ವೆಸ್ಟ್ ನಂಬರ್ ಅನ್ನ ನೀವು ರೆಫರೆನ್ಸ್ಗೆ ಇಟ್ಟುಕೊಳ್ಳಿ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಸ್ಟಾರ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್ 30/12/2025. ಲಾಸ್ಟ್ ಡೇಟ್ ಬಂದ್ಬಿಟ್ಟು 29 ಜನವರಿ 2026. ಅಲ್ಲಿವರೆಗೂ ಇದೆ. 29 ಜನವರಿ 2026ವರೆಗೆ ಬೇಗ ಬೇಗ ಎಲ್ಲರೂ ಅಪ್ಲಿಕೇಶನ್ ಅನ್ನ ಹಾಕೊಳ್ಳಿ. RRB ನೋಟಿಫಿಕೇಶನ್ ಇಂಪಾರ್ಟೆಂಟ್ ಲಿಂಕ್ಸ್ ಏನಿದೆ, ಆಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಕ್ಲಿಕ್ ಮಾಡಿ. ಅಪ್ಲೈ ಆನ್ಲೈನ್ ಇದೆ, ಆಫಿಷಿಯಲ್ ವೆಬ್ಸೈಟ್ ಬೇಕಂದ್ರೆ ನೀವು ವೆಬ್ಸೈಟಿಗೆ ಹೋಗಿ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ. ಆಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು indianrailways.government.in